ಹಲೋ ಎವ್ರಿವನ್. 62ನೇ ಪ್ರಶ್ನೆಯನ್ನ ನೋಡೋಣ. ಒಬ್ಬ ವರ್ತಕನು ಒಂದು ವಸ್ತುವನ್ನು ರೂಪಾಯಿ 24ಕ್ಕೆ ಮಾರಾಟ ಮಾಡಿ ಕೊಂಡ ಬೆಲೆಯಷ್ಟೇ ಶೇಕಡ ಲಾಭ ಪಡೆಯುತ್ತಾನೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿಯಿರಿ. ಕೊಂಡ ಬೆಲೆ ಗೊತ್ತಿಲ್ಲ, ಹಾಗಾಗಿ ಅದನ್ನ ಎಕ್ಸ್ ಅಂತ ತಗೊಂಡ್ರೆ ಮಾರಿದ ಬೆಲೆ 24 ರೂಪಾಯಿ ಆಗಿದೆ, ಹೌದಾ? ಸೊ ಲಾಭ ಅಂತ ನಾವು ನೋಡೋದಿದ್ರೆ ಅದು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 100. ಯಾಕಂದ್ರೆ ಶೇಕಡ ಲಾಭ ಆಗಿದೆ, ಹಾಗಾಗಿ ಎಕ್ಸ್ ಸ್ಕ್ವೇರ್ ಬೈ 100 ಅದು 24 ರೂಪಾಯಿಗೆ ಸಮ ಆಗಿದೆ. ಈಗ ನಾವು ಇಲ್ಲಿ ಲಸ ಅವನ್ನ ತಗೊಂಡ್ರೆ 100 ಗುಣಿಸು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 100 ಸಮ 24 ಅಂತ ಸಿಗತ್ತೆ. ಸೊ ಎಕ್ಸ್ ಸ್ಕ್ವೇರ್ ಬೈ 100 ಸಮ 24 ಗುಣಿಸು 100 ಅಂತ ಆಗತ್ತೆ ಓರೆ ಗುಣಾಕಾರ ಮಾಡಿದಾಗ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 100 ಎಕ್ಸ್ ಸಮ 24 ಗುಣಿಸು 100 24,000 ಆಗತ್ತೆ. ಸರಿ, 2400 100 ಇದೆ. ಎರಡು 2400 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 100 ಎಕ್ಸ್ ಮೈನಸ್ 2400 ಸಮ 0. ಸೊ ನಮ್ಗೆ ಇಲ್ಲಿ ಸಿಗ್ತಾ ಇರುವಂತಹ ವರ್ಗ ಸಮೀಕರಣ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ 100 ಎಕ್ಸ್ ಮೈನಸ್ 2400 ಸಮ 0 ಅನ್ನೋದು ನಮ್ಗೆ ಇಲ್ಲಿ ದೊರಕಿರುವಂತಹ ವರ್ಗ ಸಮೀಕರಣ. ಈಗ ನಮ್ಗೆ ಈ ವರ್ಗ ಸಮೀಕರಣದ ಮಧ್ಯಪದವನ್ನ ನಾವು ಬಿಡಿಸ್ಬೇಕು. ಅದಕ್ಕೆ ನಮ್ಗೆ ಎರಡು ಬೆಲೆಗಳು ಬೇಕು. ಹೇಗೆ ಬೇಕು ಅಂತ ಅಂದ್ರೆ ಮೊತ್ತ ನಮ್ಗೆ 100 ಎಕ್ಸ್ ಆಗಿರ್ಬೇಕು, ಹಾಗೆ ಅದರ ಗುಣಲಬ್ಧ 2400 ಆಗೋ ರೀತಿಯಲ್ಲಿ ನಾವು ಮಧ್ಯಪದ ವಿಭಜನೆಯನ್ನ ಮಾಡಬೇಕು. ಅದಕ್ಕೆ ನಮ್ಗೆ ಸಿಗೋ ಸಂಖ್ಯೆಗಳು ಅಂತ ಅಂದ್ರೆ ಈಗ 2400 ಬಿ ಬೆಲೆ 100 ಇದೆ, ಹಾಗೆ ಎ ಸಿಯ ಬೆಲೆ ಮೈನಸ್ 2400 ಇದೆ. ಅಂದ್ರೆ ನಾವು ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡಬೇಕು, ಒಂದಕ್ಕೆ ಪ್ಲಸ್ ಇನ್ನೊಂದಕ್ಕೆ ಮೈನಸ್ ಇರೋ ರೀತಿಯಲ್ಲಿ. ಸೊ ಈ 100ಅನ್ನ ನಾವು ಪ್ಲಸ್ 120 ಎಕ್ಸ್ ಮೈನಸ್ 20 ಎಕ್ಸ್ ಅಂತ ಬರೆದ್ರೆ 112 24. ಸೊ ಇವುಗಳ ಗುಣಲಬ್ಧ 2400 ಬರುತ್ತೆ. ಹಾಗೆ 120 ಮೈನಸ್ 20 ಮಾಡಿದ್ರೆ 100 ಸಹ ಸಿಗತ್ತೆ. ಸೊ ನಾವು ಈ ರೀತಿಯಾಗಿ ಮಧ್ಯಪದ ವಿಭಜನೆಯನ್ನ ಮಾಡಬಹುದು. ಸೊ ಎಕ್ಸ್ ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಪ್ಲಸ್ 120 ಆಗತ್ತೆ, ಮೈನಸ್ 20 ಸಾಮಾನ್ಯ ತಗೊಂಡ್ರೆ ಎಕ್ಸ್ ಪ್ಲಸ್ 120 ಆಗತ್ತೆ ಸಮ 0. ಎಕ್ಸ್ ಮೈನಸ್ 20 ಹಾಗೆ ಎಕ್ಸ್ ಪ್ಲಸ್ 120 ಸಮ 0 ಅಂತ ಆಗತ್ತೆ. ಸೊ ಎಕ್ಸ್ ನ ಬೆಲೆ ಇಲ್ಲಿಂದ ನಮ್ಗೆ 20 ಅಂತ ಸಿಗತ್ತೆ, ಹಾಗೆ ಮೈನಸ್ 120. ಆದ್ರೆ ಎಕ್ಸ್ ಬೆಲೆ ಇಲ್ಲಿ ಎಕ್ಸ್ ಅಂತ ಅಂದ್ರೆ ಅದು ಒಂದು ವಸ್ತುವಿನ ಕೊಂಡ ಬೆಲೆ ಆಗಿರೋದಕ್ಕೆ ಅದು ಧನ ಪೂರ್ಣಾಂಕವನ್ನೇ ನಾವು ಲೆಕ್ಕಕ್ಕೆ ತಗೊಳ್ಬೇಕು. ಹಾಗಾಗಿ ಕೊಂಡ ಬೆಲೆ ಸಮ 20 ರೂಪಾಯಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು.